ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಂತ ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಚೆನ್ನಾಗಿದ್ದೀನಿ. ಸೊ ಇನ್ನೇನು ಇನ್ನೇನಿದೆ, ಬರೀ ಅದೇ ಮೈಸೂರಲ್ಲಿ ಏನಾಯ್ತು ಅದೇ ವಿಶೇಷವನ್ನು ತಗೊಂಡು ಬರ್ತೀನಿ. ಫೈನಲಿ ಈ ಲಾಗ್ ಜೊತೆ ಹೆಣ್ಣು ಮಾಡ್ತಾ ಇದ್ದೀನಿ. ಮೈಸೂರಿನ ಒಂದು ಕತೆ ನಮ್ಮದು. ಸೊ ಇವತ್ತಿನ ಲಾಗಲ್ಲಿ ಏನಂದರೆ ಮೈಸೂರಲ್ಲಿ ರೈಲ್ವೆ ಮ್ಯೂಸಿಯಂ ಹಾಗೂ ಪಯಣ, ಅಲ್ಲಿಗೆ ಹೋಗೋ ಒಂದು ವಿಶೇಷ. ಅವತ್ತಿನ ನೈಟೇ ನಾವು ಹೊರಟಿದ್ವಿ ನಮ್ಮ ಊರಿಗೆ. ಸೊ ಇಲ್ಲಿ ಟಿಕೆಟ್ ಏನೋ ಅಷ್ಟು ಜಾಸ್ತಿ ಇಲ್ಲ. ಯಾವುದರಲ್ಲಿ ಅಂದರೆ ರೈಲ್ವೆ ಮ್ಯೂಸಿಯಮಲ್ಲಿ ಮಕ್ಕಳಿಗೆ 30 ಏನೋ ಮೇ ಬಿ ಇರ್ಬೋದೇನೋ 30, ಆ್ಯಂಡ್ ಅಡಲ್ಟಿಗೆ 50 ರೂಪೀಸ್ ಅಷ್ಟೇ ಇರೋದು. ಈ ವಿಡಿಯೋ ಫಾಸ್ಟಾಗಿದೆ, ಯಾಕೆಂದರೆ ಇದು ಫಾಸ್ಟಾಗಿ ಏನು ಮಾಡಿಲ್ಲ, ಸ್ಪೀಡನ್ನು ಮಾಡಿಲ್ಲ, ಓಡ್ತಾ ಇರೋದು. ಟ್ರೈನ್ ಹೋಗುತ್ತೆ, ನೆಕ್ಸ್ಟ್ ವೆಯ್ಟ್ ಮಾಡಲಿಕ್ಕೆ ಟೈಮ್ ಇಲ್ಲ ನಮಗೆ. ಸೊ ಎಲ್ಲ ಕಡೆ ಕವರ್ ಮಾಡಿ ಇವತ್ತೇ ಹೊರಡಬೇಕಲ್ವಾ, ಸೊ ಅದಕ್ಕೆ. ಸೊ ಇವಾಗ ನಾವು ಅದರಲ್ಲಿ ಕೂತ್ಕೊಂಡಿದ್ವಿ. ಇದು ನಿಜವಾಗ್ಲೂ ಏನಂದರೆ ಪುರಾತನ ಕಾಲದ, ನಾವು ಹುಟ್ಟುವಕ್ಕಿಂತ ಮುಂಚೆ ಇದ್ದ ಒಂದು ರೈಲ್ ಇರುತ್ತಲ್ವ, ಸೊ ಅದರದ್ದು ಟ್ರೈನ್, ಆ ಥರದ್ದೆಲ್ಲ ಪಾರ್ಟ್ಸ್ ಎಲ್ಲ ಇದೆ ಇಲ್ಲಿ. ಆ್ಯಂಡ್ ನೋಡಲಿಕ್ಕೂ ಚೆನ್ನಾಗಿದೆ, ಪಾರ್ಕ್ ಇದೆ, ಎಷ್ಟು ಹೊತ್ತು ಬೇಕಾದರೂ ನಮಗೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಅದರ ಆಪೋಸಿಟಲ್ಲಿ ಮೈಸೂರು ರೈಲ್ವೆ ಸ್ಟೇಷನ್ ಕೂಡ ಇರೋದು. ಸೊ ಇವಾಗ ಹೋಗ್ತಾ ಇದೆ ಟ್ರೈನ್. 2 ರೌಂಡು ಅದರಲ್ಲಿ ಕೂತ್ಕೊಳ್ಳಿಕ್ಕೆ ಬಿಟ್ಟರು. ಎರಡು ರೌಂಡ್ ಇದ್ವಿ, ಸಾರಿ. ಇವಾಗ ಏನಂದರೆ ಅದೇ ರೌಂಡ್ ಮಾಡ್ತಾ ಇದ್ವಿ, ರೌಂಡಪ್ ಆಗ್ತಾ ಉಂಟು. ಎಷ್ಟು ಹೊತ್ತು ಬೇಕಾದರೂ ನಮಗೆ ಅಲ್ಲಿ ಇರ್ಬೋದು, ಬಟ್ ನಾವು ಬೇಗನೆ ಹೊರಟಿದ್ವಿ ಅಲ್ಲಿಂದ. ನನ್ನ ಚಿಕ್ಕ ಮಗು ಅಂತೂ ನಿದ್ರೆಯಲ್ಲಿದ್ದ, ಅವನಿಗೇನು ಗೊತ್ತಿಲ್ಲ ಅದರದ್ದು ಏನಾಯಿತು ಏನು ಕತೆ ಅಂತ. ಇನ್ನು ಅದೇ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಈ ಒಂದು ಮೈಸೂರಲ್ಲಿ ಎಷ್ಟು ದಿವಸ ಇದ್ವಿ ಅಂದರೆ ಆ್ಯಕ್ಚುಲಿ 2 ದಿವಸ, ಬಟ್ ಲಾಗ್ ಅಂತೂ 1 ವೀಕ್ ಆಯ್ತೇನೋ ಹಾಕ್ತಾನೇ ಇದ್ದೀನಿ ಅಲ್ವಾ, ಡಿಲೇ ಮಾಡ್ತಾನೇ ಇದ್ದೀನಿ, ಬೇಗ ಆಗ್ತಾನೇ ಇಲ್ಲ. ಸಾರಿ, ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಮಗು ಇದೆಲ್ಲ ವಾಯ್ಸ್ ಕೇಳ್ಬೋದು, ಅದು ನೇಬರಲ್ಲಿ ಒಂದು ಮಗು ಕೂಗ್ತಾ ಇದೆ. ಸೊ ಅದರದ್ದು ಸೌಂಡ್. ಆ್ಯಕ್ಚುಲಿ ನನ್ನ ಮಕ್ಕಳಂತಿಲ್ಲ, ನಾನು ಎಡಿಟ್ ಮಾಡುವಾಗ ನನ್ನ ನಾದಿನಿ ಮನೆಗೆ ಹಸ್ಬೆಂಡ್ ಮಕ್ಕಳನ್ನು ಕರ್ಕೊಂಡು ಹೋದರು, ನಾನು ಒಬ್ಬಳೇ ಇರೋದು. ಸೊ ಆವಾಗ ನಾನು ಎಡಿಟ್ ಮಾಡ್ತಾ ಇರೋದು. ಆ್ಯಂಡ್ ಇನ್ನೇನು ವಿಶೇಷ ಇನ್ನೇನಿಲ್ಲ, ಪಯಣಕ್ಕೆ ಹೋಗೋದು ಇಲ್ಲಿಂದ ನಾವು ರಿಟರ್ನ್. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಸಾರಿ, ಮೈಂಡ್ ಮಾಡಬೇಡಿ ಆಯಿತಾ ಒಂದು ಸೌಂಡಿಗೆ. ಬೇರೆ ಮತ್ತೆ ನಂಗೆ ಎಡಿಟ್ ಮಾಡಲಿಕ್ಕೆ ಟೈಮ್ ಸಿಗಲ್ಲ, ಅದಕ್ಕೋಸ್ಕರ ಇಲ್ಲಿ ನಾನು ಎಡಿಟ್ ಮಾಡ್ತಾನಿದ್ರೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಎಡಿಟ್ ಆಗಿದೆ ಆಲ್ರೆಡಿ, ವಾಯ್ಸ್ ಕೊಡಲಿಕ್ಕಿತ್ತು, ಸೊ ಅದನ್ನು ಕೊಡ್ತಾ ಇದ್ದೀನಿ ಇವಾಗ. ಈ ಒಂದು ಲಾಗನ್ನು ಮುಗಿಸುವಾಗ ತುಂಬಾ ಇದೆ, ಬಟ್ ನಾನಿಲ್ಲಿ ಚೂರೇ ಹಾಕ್ತಾಯಿದ್ದೀನಿ, ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಏನಂದರೆ ನಾನು ಸ್ವಲ್ಪ ಬ್ಯುಸಿನೂ ಇದ್ದೀನಿ, ಏನೋ ಮೈಂಡಲ್ಲಿ ಒಂಥರ ಮೂಡ್ ಆಫ್ ಥರನೂ ಆಗುತ್ತೆ. ಹಸ್ಬೆಂಡ್ ಹೋಗೋ ಟೈಮ್ ಬಂತು, ಬೇಡ ಅಂತ ಅನಿಸ್ತಾ ಇತ್ತು. ಸೊ ಅದಕ್ಕೆ ಅಲ್ಲಿ ಒಂದು ಶಾಪ್ ಇತ್ತು, ಅದರಲ್ಲಿ ಸ್ವಲ್ಪ ವೀಡಿಯೋ ಮಾಡುವಾಗ ಅವ್ರು ಹೇಳಿದರು ವೀಡಿಯೋ ಅಲೌಡ್ ಇಲ್ಲ ಅಂತ. ಓಕೆ, ನೋ ಪ್ರಾಬ್ಲಮ್ ಅಂತ ಅದನ್ನು ಕ್ವಿಟ್ ಮಾಡಿದೆ. ಸೊ ಇವಾಗ ನಾವು ಪಯಣಕ್ಕೆ ಹೋಗ್ತಾ ಇರೋದು. ನಾನು ಜಾಸ್ತಿ ರೋಡಿದ್ದೆಲ್ಲ ಶೂಟ್ ಮಾಡಿಲ್ಲ, ನನಗೆ ಒಂದು ಮೊಬೈಲಲ್ಲಿ ಚಾರ್ಜ್ ನಿಲ್ಲುತ್ತೆ, ಬಟ್ ಅಷ್ಟು ಶೂಟ್ ಮಾಡಿ ಫೋಟೋ ತೆಗೊಂಡಿದ್ರೆ ಎಲ್ಲಿ ನಿಲ್ಲುತ್ತೆ ಅಲ್ವಾ. ಸೊ ಇವಾಗ ನಾವು ಪಯಣ ಹೋಗ್ತಾ ಇರುವಾಗ ಸ್ವಲ್ಪ ಅದರದ್ದು ಟೈರ್ ಉಂಟಲ್ವ, ಏನು ವೀಲ್ ಉಂಟಲ್ವ, ಅದರದ್ದು ನಾನು ದೂರದಿಂದನೇ ನಿಮಗೆ ಶೂಟ್ ಮಾಡಿ ತೋರಿಸ್ತಾ ಇರೋದು. ಪಯಣದಲ್ಲಂತೂ ತುಂಬಾ ಗುಡ್ ಎಕ್ಸ್ಪೀರಿಯನ್ಸ್ ಹೇಳ್ಬೋದು, ಯಾಕೆಂದರೆ ಓಲ್ಡ್ ಕಾರ್ಸ್ ಇಂಜಿನ್, ಅದರದ್ದು ಕಾರಿದ್ದು ಪಾರ್ಟ್ಸ್, ಲಾರಿ, ಈ ಥರದ್ದು ವೆಹಿಕಲ್ಸ್ ಉಂಟಲ್ವ. ಸೊ ಅದರದ್ದು ನೋಡಲಿಕ್ಕೆ ಆದರೂ ತುಂಬಾ ಎಲ್ಲೆಲ್ಲಿಂದ ತಂದು ಅವ್ರು ಕಲೆಕ್ಷನ್ ಮಾಡಿ ಅಲ್ಲಿ ಇಟ್ಟಿದ್ದಾರಲ್ವ, ತುಂಬಾ ನೋಡ್ಲಿಕ್ಕಂತೂ ಖುಷಿಯಾಗುತ್ತೆ. ಎಂಜಾಯ್ ಮಾಡಿದ್ವಿ ನಾವು ಕೂಡ. ಸೊ ಇವಾಗ ಅಲ್ಲಿ ಕೂಡ ಪಾರ್ಕಿಂಗ್ ಮಾಡಲಿಕ್ಕೆ ಹೋಗ್ತಾ ಇರೋದು. ಸಂಜೆ ಹೊತ್ತಲ್ಲಿ ಒಂದು 4 ಗಂಟೆಗೆ ಏನೋ ಮೋಸ್ಟ್ಲಿ, ಬಟ್ ರಿಟರ್ನ್ ಬರುವಾಗಂತೂ ತುಂಬಾ ಮಳೆ ಇತ್ತು. ಅಲ್ಲಿಂದ ಸೀದಾ ನಾವು ಪಯಣ ಎಲ್ಲ ಕವರ್ ಮಾಡಿ ಮನೆಗೆ ಹೊರಡುವ ಪ್ಲ್ಯಾನಿಂಗ್ ಇದ್ದದ್ದು. ಮಡಿಕೇರಿಯಲ್ಲಿ ನೋಡಬೇಕಂತಿದ್ದೆ, ಹಾಗೆ ಊಟಿಗೆ ಹೋಗ್ಬೇಕಂತ ಪ್ಲ್ಯಾನಿಂಗ್ ಮಾಡಿ ಹೋದದ್ದು. ಅಲ್ಲಿ ಹೋದ್ಮೇಲೆ ನನ್ನ ಮೈದು ನನಗೆ ಟೈಮ್ ಇಲ್ಲ ಅಂತ ಹೇಳಿದವನು, ಫೋನ್ ಬರ್ತಾ ಇದೆ ನನಗೆ ಹೋಗಬೇಕಂತ. ಸೊ ಅದಕ್ಕಾಗಿ ಊಟಿ ಪ್ಲ್ಯಾನಿಂಗ್ ನಾವು ಕ್ಯಾನ್ಸಲ್ ಮಾಡಿದ್ವಿ. ಇನ್ಶಾಲ್ಲ ನೆಕ್ಸ್ಟ್ ಹಸ್ಬೆಂಡ್ ಬಂದಾಗ ಹೋಗೋಣ ಅಂತ ಆ ಥರ ಅಂದ್ಕೊಂಡ್ವಿ. ಸ್ವಲ್ಪ ಮನೆಯಲ್ಲಿ ಕೂರೋದಕ್ಕಿಂತ ಸ್ವಲ್ಪನಾದರೂ ಹೊರಗಡೆ ಹೋದ್ವಲ್ಲ ಈ ಸಲ. ಮಾಶಾಲ್ಲ ತುಂಬಾ ಔಟಿಂಗ್ ಹೋದ್ವಿ. ತುಂಬ ಸಲ ಬರ್ತಾರೆ ಹೋಗ್ತಾರೆ, ಲಾಂಗ್ ಎಲ್ಲಿ ಹೋಗಿರಲಿಲ್ಲ,
ಕಡಿಮೆನೇ ಹೋಗ್ತಾ ಇದ್ದದ್ದು. ಈಗ ಲೋಕಲೆಲ್ಲ ಹೋಗಿ ಬರ್ತಾ ಇದ್ವಿ. ಸೊ ಈ ಸಲ ಅಂತೂ ಏನು ಪ್ರಾಬ್ಲಮ್ ಏನಿರಲಿಲ್ಲ ನಮಗೆ ಯಾವುದ್ರಲ್ಲೂ ಕೂಡ. ಸೊ ಅದಕ್ಕೆ ನಮಗೆ ಹೋಗೋ ಒಂದು ಚಾನ್ಸಸ್ ಕೂಡ ಸಿಕ್ತು. ಇಲ್ಲಾಂದರೆ ಹೋಗೋ ಪ್ಲ್ಯಾನಿಂಗಲ್ಲಿ ಮಾಡಿ ಬರ್ತಾರೆ ಅವರು. ಬಟ್ ಒಮ್ಮೆ ಅವರ ತಾಯಿಗೆ ಹುಷಾರಿರಲಿಲ್ಲ ಒಂದು ಸಲ ಬರುವಾಗ, ಹೀಗೆ ಏನಾದರೂ ಒಂದೊಂದರ ಇರ್ತದೆ. ಸೊ ಹಾಗೆ ಇವಾಗ ಏನಿಲ್ಲ, ಜಸ್ಟ್ ಕಾರನ್ನೆಲ್ಲ ವಾಚ್ ಮಾಡ್ಕೊಂಡು ಬನ್ನಿ. ಕಾರನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಂತೂ ನಂಗೆ ಬರಲ್ಲ. ಶೂಟ್ ಅಂತೂ ಮಾಡಿ ತಗೊಂಡಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಹಾಗೆ ನನಗೂ ಒಂದು ಲಾಗ್ ಆಗುತ್ತೆ ಅಂತ. ಅದರದ್ದು ಏನು ಎಕ್ಸ್ಪ್ಲೈನ್ ಮಾಡೋದಂತ ಗೊತ್ತಲ್ಲ. ಅಲ್ಲಿ ಓದಿ ಬರ್ತೀನಿ, ಬಟ್ ಅಲ್ಲಿನೇ ಬಿಡ್ತೀನಿ ನಾನು. ಮೈಂಡಲ್ಲಿ ಅಷ್ಟು ಪವರ್ ಇದ್ದರೆ ಓಕೆ, ಮೆಮೊರಿ ಪವರ್ ಇದ್ದರೆ ನಮಗೆ ನೆನಪಿಟ್ಕೊಂಡು ಬರೋದು. ಮತ್ತೆ ಝೂಮ್ ಮಾಡಿ ಶೂಟ್ ಮಾಡಿ ಅದನ್ನು ನೋಡಿ ಬೈ ಹಾರ್ಟ್ ಮಾಡಿದರೆ ನಮಗೆ ಹೇಳ್ಬೋದು. ಬಟ್ ಅಷ್ಟೆಲ್ಲ ಮಾಡೋಕ್ಕಾಗಲ್ಲಲ್ವ. ತುಂಬಾ ದೊಡ್ಡದಾಗಿದೆ. ವಿಷ್ಣುವರ್ಧನ್ ಸರ್ ಅವ್ರದ್ದು ಕಾರು ಅವ್ರು ಯೂಸ್ ಮಾಡಿದ್ದು ಅಷ್ಟೇ ಗೊತ್ತಿರೋದು ನನಗೆ. ಅದರದ್ದೆಲ್ಲ ನೋಡಿದ್ದು ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ದೆ. ನನ್ನ ಹಸ್ಬೆಂಡ್ ಅಂತೂ ಎಲ್ಲ ಕಾರದ್ದು ಒಂದೊಂದರದ್ದು ಫೋಟೋಸ್ ತಗೊಳ್ತಾ ಹೋಗ್ತಾ ಇದ್ದಾರೆ. ಬಟ್ ನಾನು ಫೋಟೋ ಮಾಡಿಲ್ಲ. ನಾನೇನು ಮಾಡಿದ್ದೇನೆಂದರೆ ಶೂಟೇ ಮಾಡಿದ್ದೆ, ವೀಡಿಯೋ ಮಾಡಿ ಕೆಳಗಡೆ ಪುರಾತನ ಕಾಲದ್ದು ಏನು ಹೇಳ್ತೀವಿ, ಪಾತ್ರೆ ಎಲ್ಲ ಉಂಟಲ್ವ, ಹಳೇ ಕಾಲದ ಪಾತ್ರೆ ಎಲ್ಲ ಅವ್ರು ಏನಲ್ಲಿ ಯಾವುದರಲ್ಲಿ ಅಡುಗೆ ಎಲ್ಲ ಮಾಡ್ತಾಯಿದ್ರು, ಅಡುಗೆಗೆ ಬಳಸಿರುವ ಪಾತ್ರೆಗಳು ಈ ಥರದ್ದೆಲ್ಲ ಇತ್ತು. ಸೊ ಅದರದ್ದು ಸ್ವಲ್ಪ ವೀಡಿಯೋ ಮಾಡುವಾಗ ನನ್ನ ಫೋನ್ ಸ್ವಿಚ್ ಆಫ್ ಆಯಿತು, ಚಾರ್ಜ್ ಮುಗೀತು. ಸೊ ನಾನು ಏನು ಮಾಡಿದೆ, ಹಸ್ಬೆಂಡ್ ಹತ್ರ ಹೇಳಿದೆ, ನೀವು ಶೂಟ್ ಮಾಡಿ ನನಗೆ ಮತ್ತೆ ಕಲಿಸ್ತೀನಿ, ನಾನು ಅದನ್ನು ವ್ಲಾಗಿಗೆ ಹಾಕ್ತೀನಿ. ಅವರು ನನ್ನಷ್ಟೇ ವೀಡಿಯೋ ಮಾಡಿ ಅವ್ರದ್ದು ಕೂಡ ಸ್ವಿಚ್ ಆಫ್ ಆಗಿ ಹೋಯಿತು. ಸೊ ಇನ್ನೇನು ಮಾಡೋದು, ನೋ ಪ್ರಾಬ್ಲಮ್ ಬಿಡೋಣ ಅಂತ ಹೇಳಿ ಅದನ್ನು ಅಲ್ಲಿಗೆ ಬಿಟ್ವಿ. ಇವಾಗ ಏನು ಹೇಳೋದು, ತುಂಬ ನಾವು ಮೂವಿಯಲ್ಲಿ ನೋಡ್ತಾ ಇರುವ ಕಾರ್ಸ್ ಎಲ್ಲ ಉಂಟಲ್ವ, ವೆಹಿಕಲ್ಸ್ ಎಲ್ಲ ತುಂಬಾ ಇದೆ. ಅದರಲ್ಲಿ ತುಂಬಾ ಚೆನ್ನಾಗಿದೆ. ಅದನ್ನು ಚೆನ್ನಾಗಿ ಜೋಡಿಸಿ ಕೂಡ ಇಟ್ಟಿದ್ದಾರೆ. ನಾನು ಅಷ್ಟೇನು ಕಾರ್ ಫ್ಯಾನ್ ಏನಲ್ಲ, ತುಂಬ ವೆಹಿಕಲ್ಸಿದು ಫ್ಯಾನ್ ಏನಲ್ಲ. ಇಲ್ಲ ಓಡಿಸ್ತೀನಿ ಆ ಥರ, ತುಂಬ ಆ ಥರ ಈ ಥರ ಆಗೇನು ಮೈಂಡಲ್ಲಿಲ್ಲ ಕಾರಿದು ವೆಹಿಕಲ್ಸದ್ದು. ಸೊ ಆದರೂ ನೋಡ್ಲಿಕ್ಕೆ ಒಂಥರ ಖುಷಿ ಆಗುತ್ತೆ. ಕೆಲವರು ಅದರದ್ದು ಫ್ಯಾನ್ ಆಗಿರ್ತಾರೆ, ಅದು ಜಾಸ್ತಿಯಾಗಿ ಬಾಯ್ಸೇ ಫ್ಯಾನ್ ಆಗಿರ್ತಾರೆ ಅದರದ್ದು ಕಾರಿದ್ದೆಲ್ಲ, ವೆಹಿಕಲ್ಸದ್ದೆಲ್ಲ. ನಮಗೇನು ಅಷ್ಟು ಐಡಿಯಾ ಇರಲ್ಲಲ್ವಾ. ಸೊ ಆದರೂ ಕೂಡ ನೋಡಿ ಫುಲ್ಲು ನೋಡ್ತಾ ಇದ್ವಿ. ನೋಡ್ತಾ ಕೆಳಗಡೆ ಹೋಗ್ದು ಇದೇ ಇರೋದು. ಸ್ವಲ್ಪ ಮ್ಯೂಸಿಕ್ ಹಾಕ್ತೀನಿ, ಓಕೆನಾ.
ಅದನ್ನು ಟಚ್ ಮಾಡಲಿಕ್ಕೆಲ್ಲ ಬಿಡಲ್ಲ, ದೂರದಿಂದನೇ ನೋಡಬೇಕು. ಅವ್ರ ಲೈನ್ಸ್ ಎಲ್ಲ ಹಾಕಿರ್ತಾರೆ, ಅಲ್ಲಿಂದ ದೂರದಿಂದನೇ ನೋಡಬೇಕು, ಟಚ್ ಮಾಡಲಿಕ್ಕೆ ಬಿಡಲ್ಲ. ಸೊ ಇದೇ ಹೇಳಿದ್ದು ನಾನು, ಪುರಾತನ ಕಾಲದೆಲ್ಲ ಯೂಸ್ ಮಾಡಿದ್ದೆಲ್ಲ ಇದೆ. ಸೊ ಅದು ಅಷ್ಟೇ, ಸ್ವಲ್ಪ ಶೂಟ್ ಮಾಡಿದ ನಂತರ ನನ್ನ ಚಾರ್ಜ್ ಮುಗೀತು ಹೇಳಿದ್ನಲ್ಲ ಮೊದಲೇ. ಸೊ ಅಲ್ಲಿಗೆ ನಾವು ಕ್ವಿಟ್ ಮಾಡಿದ್ದೀನಿ. ಇನ್ನು ಅಲ್ಲಿಂದ ನಾವು ಹೊರಟು ಸ್ವಲ್ಪ ಹೊತ್ತಿಗೂ ಅಲ್ಲಿ ಕೆಳಗಡೆ ಪಾರ್ಕಲ್ಲಿ ಕೂತ್ಕೊಂಡು ಅದ ನಂತರ ಹೊರಡುವಾಗ ಅಯ್ಯೋ ದೇವ್ರೆ, ಎಂಥ ಮಳೆ ಅಂದರೆ ಮಳೆ. ನಾನು ಶಾಕ್. ಮೈಸೂರಲ್ಲಿ ಒಂದು ಮಳೆಗೇ ಫುಲ್ ರೋಡ್ ಬ್ಲಾಕ್, ನೀರೆಲ್ಲ ಎಷ್ಟು ಇದೆ ಅಂದರೆ ನೀರೆಲ್ಲ ತುಂಬಿ ರೋಡಲ್ಲಿ ಟೂ ವೀಲರ್ ಹೋಗುತ್ತೆ ಅಲ್ವಾ, ಅದು ತುಂಬ್ತಾ ಇತ್ತು. ನಾವು ಫಸ್ಟ್ ಟೈಮ್ ನೋಡಿದಾಗೆ. ನಮ್ಮೂರಲ್ಲೆಲ್ಲ ಅಷ್ಟೆಲ್ಲ ಒಂದು ಮಳೆಗೆ ಏನಾಗಲ್ಲ ಅಲ್ವಾ, ಅಲ್ಲಿ ಒಂದು ಮಳೆಗೇ ಅಷ್ಟು ನೀರೆಲ್ಲ ಬ್ಲಾಕ್ ಆಗುತ್ತೆ. ಮತ್ತು ತುಂಬಾ ಕ್ಲೈಮೇಟ್ ಚೆನ್ನಾಗಿತ್ತು, ಕೂಲಾಗಿ ಚಳಿ ಆಗ್ತಾಯಿತ್ತು. ಸೊ ಹಾಗೆಯೇ ನಿಯರ್ ಹತ್ತಿರದಲ್ಲಿ ಒಂದು ಹೋಟೆಲ್ಗೆ ಹೋಗಿ ಅಲ್ಲಿ ನಾವು ಸ್ವಲ್ಪ ಏನಂದರೆ ತಿಂಡಿ ಎಲ್ಲ ತಿಂದು ನಾವು ಹೊರಟ್ವಿ ಅಲ್ಲಿಂದ. ಸೊ ಮೈಸೂರಿನ ಲಾಗನ್ನು ಅಲ್ಲಿಗೆ ಹೆಂಡ್ ಮಾಡಿದ್ದೀನಿ. ಇವಾಗ ಪಯಣದಿಂದ ಸ್ಟಾಪ್ ಮಾಡಿತ್ತಲ್ಲ, ಅಲ್ಲಿಗೆ ಹೆಂಡಾಯಿತು. ಸೊ ಇದು ನಾನು ಅವತ್ತಿನ ದಿವಸನೇ ಮನೆಗೆ ರೀಚ್ ಆದ ದಿವಸ ಅಲ್ಲ, ಅವತ್ತು ನಾವು ಮೂಡುಬಿದ್ರೆಯಲ್ಲಿ ನನ್ನ ಮನೆಯಲ್ಲಿ ಸ್ಟೇ ಆಗಿದ್ವಿ. ಯಾವಾಗ ಅಂದರೆ ಅದು ಥರ್ಸ್ಡೇ ದಿನ ನಾವು ಮನೆಗೆ ರೀಚ್ ಆಗಿದ್ವಿ ಮೂಡುಬಿದ್ರೆ. ಅಲ್ಲಿ ಸ್ಟೇ ಆಗಿ 2 ಗಂಟೆಗೆ ನಾವು ರೀಚ್ ಆದದ್ದು ರಾತ್ರಿ. ಅಲ್ಲಿ ಸ್ಟೇ ಆಗಿ ಅಲ್ಲಿ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಮೈದುನನ ಮನೆಯಲ್ಲಿ, ಇವರ ಅತ್ತೆ ಮನೆಯಲ್ಲಿ ನಮಗೊಂದು ದಾವತ್ ಇತ್ತು, ಪಾರ್ಟಿ ಇತ್ತು. ಸೊ ಅಲ್ಲಿ ಹೋಗಿದ್ವಿ. ಅಲ್ಲಿ ಶುಕ್ರವಾರ ದಿವಸ ಇವರಲ್ಲಿ ಮಸೀದಿಗೆ ನಮಾಜ್ಗೆ ಹೋಗಿ ಆದ ನಂತರ ಊಟ ಲಂಚ್ ಮುಗಿಸಿ ನಾವು ಹೊರಟುವಾಗ ಇವರ ಅಜ್ಜಿ ಇದ್ದಾರಲ್ವ, ಹಾಸ್ಪಿಟಲಲ್ಲಿದ್ದರು. ಅವರನ್ನು ಕೂಡ ವಿಸಿಟ್ ಮಾಡಿ ಹಿಂತಿರುಗಿ ಮತ್ತೆ ಮನೆಗೆ ಬಂದು ಅವತ್ತಿನ 7 o'clock ಶುಕ್ರವಾರ 7 o'clock ಮನೆಗೆ ಬಂದು, ಆದರೂ ಸುಮ್ಮನೆ ಕೂರಿಲ್ಲ ನಾವಂತೂ. ಅಲ್ಲಿಂದ ದೇರ್ಲೇಟೆ ನಮ್ಮ ಊರಲ್ಲಿ ಹೋಗಿ ನನ್ನ ಮಕ್ಕಳಿಗೆ ಚಪ್ಪಲೆಲ್ಲ ಬೇಕಿತ್ತು, ಅದನ್ನೆಲ್ಲ ತೆಗೊಂಡು ಡಿನ್ನರ್ ಮುಗಿಸಿ ನಾವು ಮಲಗಿದ್ವಿ. ಇನ್ನೇನು ನೆಕ್ಸ್ಟ್ ಸ್ಯಾಟರ್ಡೆ ದಿವಸ ಮಕ್ಕಳನ್ನು ಶಾಲೆಗೆ ಸ್ಯಾಟರ್ಡೆ ಕಲಿಸ್ಲಿಲ್ಲ, ಆ್ಯಕ್ಚುಲಿ ಮಂಡೆಯಿಂದನೇ ಕಲಿಸ್ತಾ ಇದ್ದದ್ದು ಸ್ಕೂಲ್ಗೆ. ನನ್ನ ಮಗನ ಕೈಯಲ್ಲೆಲ್ಲ ಅಲರ್ಜಿ ಆಗಿತ್ತು. ಸೊ ಅದಕ್ಕೆ ಕ್ಲಿನಿಕ್ಗೆ ಹೋಗಿ ತೋರಿಸಿ ಆದ ನಂತರ ಅಲ್ಲಿ ಹತ್ತಿರನೇ ಒಂದು ತೊಕ್ಕೋಟಲ್ಲಿ ಜ್ಯೂಸ್ ಇದ್ದು ಸೆಂಟರ್ ಇತ್ತು, ಆದರೆ ಅಲ್ಲಿ ಹೋಗಿ ಅವಿಲ್ ಮಿಲ್ಕ್, ಫ್ರೆಂಚ್ ಫ್ರೈಸ್ ಈ ಥರದೆಲ್ಲ ತಿಂದು ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಚಪ್ಪಲ್ ತಗೊಂಡು ಅಲ್ಲಿಂದ ಬಂದು ಈವ್ನಿಂಗ್ಗೆ ಡಿನ್ನರ್ಗೆ ನಾನು ಈವ್ನಿಂಗ್ಗೆ ಸ್ವಲ್ಪ ಡಿನ್ನರೆಲ್ಲ ಪ್ರಿಪ್ರೇಷನ್ ಮಾಡಿ, ಇವರ ಅಜ್ಜಿ ಹಾಸ್ಪಿಟಲಲ್ಲಿದ್ದರಲ್ಲ, ಸಿಟಿ ಹಾಸ್ಪಿಟಲಲ್ಲಿದ್ದರು. ಸೊ ಅಲ್ಲಿಗೆ ನಾವು ಅವರಿಗೆ ಈವ್ನಿಂಗ್ ಹೋಗ್ತಾ ಇರೋದು, ನೈಟಿಗೆ ಫುಡ್ಡೆಲ್ಲ ತಗೊಂಡು ಹೋಗ್ತಾ ಇರೋದು. ತುಂಬ ಒಂದು 2-3 ದಿವಸ ಅವರು ಇಲ್ಲಿ ಹಾಸ್ಪಿಟಲಲ್ಲಿದ್ದರು. 2-3 ದಿವಸ ಅದರದ್ದು ಬ್ಯುಸಿ ಇದ್ದೆ ನಾನು. ಅವರಿಗೆ ಫುಡ್ ಮಾಡಿ ಕೊಡಬೇಕಿತ್ತು, ಪ್ರಿಪ್ರೇಷನ್ ಮಾಡೋದು ಅದು ಇದು ಅಂತ. ಮತ್ತು ಹಸ್ಬೆಂಡ್ ಹೋಗೋದೊಂದು ಮೈಂಡಲ್ಲಿ, ಮತ್ತು ಅಲ್ಲಿ ಮೈಸೂರಿಂದ ಬಂದು ಅದರದ್ದೊಂದು ಕ್ಲೀನಿಂಗ್ ಮಾಡೋದು, ಇದೇ ತುಂಬಾ ಬ್ಯುಸಿ ಇದೆ. ನಂಗೆ ತುಂಬಾ ಕಷ್ಟ ಇತ್ತು ಅಲ್ಲಿ ಫುಡ್ ಮಾಡಲಿಕ್ಕೆ, ಹಾಗೆ ಕ್ಲೀನಿಂಗ್ ಮಾಡಲಿಕ್ಕೆ, ಬಟ್ಟೆ ವಾಶ್ ಮಾಡಲಿಕ್ಕೆ, ಮಕ್ಕಳನ್ನು ನೋಡಬೇಕು, ಅದರ ನಡುವಿನಲ್ಲಿ ಸ್ಕೂಲ್ಗೂ ಕಲಿಸಬೇಕು. ಸ್ಕೂಲೆಲ್ಲ ತುಂಬ ರಜೆ ಆಗಿತ್ತು. ಈ ಥರ ದಿನ ಅಂತೂ ಹೋಯಿತು. ಸೊ ಇನ್ನೇನು ಏನಂದರೆ ನಂಗೆ ಕೋಲ್ಡ್ ಆಗಿದೆ, ಸ್ವಲ್ಪ ವಾಯ್ಸೆಲ್ಲ ಒಂಥರ ಆಗ್ತಾ ಉಂಟು, ಕೆಮ್ಮೆಲ್ಲ ಬರ್ತಾ ಉಂಟು. ಅಡ್ಜಸ್ಟ್ ಮಾಡಿ ವಾಯ್ಸ್ ಕೊಡ್ತಾ ಇದ್ದೀನಿ. ಸೊ ಇಷ್ಟು ಕಷ್ಟಪಟ್ಟು ನಾನು ವ್ಲಾಗ್ ಹಾಕ್ತಾಯಿದ್ದೀನಿ ನಿಮಗೋಸ್ಕರ, ಸೊ ಹಾಗೆ ನನಗೋಸ್ಕರನೂ ಕೂಡ. ಸೊ ಈಗ ಏನಂದರೆ ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗುತ್ತಾ ಇಲ್ವ ನಂಗೆ ಗೊತ್ತಿಲ್ಲ. ಇಷ್ಟ ಆದರೆ ಒಂದು ಕಮೆಂಟ್ ಆದರೂ ತಿಳಿಸಿ, ಹಾರ್ಟ್ ಆದರೂ ಹಾಕಿ ಅಲ್ಲಿ. ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋರಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಆದಷ್ಟು ಶೇರ್ ಮಾಡಿ. ಕಾಮೆಂಟ್ ಕೂಡ ಮಾಡಿ. ನಿಮಗೆ ಏನಾದರೂ ಕಾಮೆಂಟಲ್ಲಿ ತಿಳಿಸ್ಬೇಕು, ಕೇಳಬೇಕಂದ ಇದ್ದರೆ, ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಕೇಳ್ಬೋದು, ಧಾರಾಳವಾಗಿ ಕೇಳ್ಬೋದು. ಓಕೆ, ಇನ್ನೂ ಮಾತಾಡ್ಲಿಕ್ಕಂತ ಅಷ್ಟೇನು ಇಲ್ಲ. ಸೊ ಇದರದ್ದು ಕಂಟಿನ್ಯೂಸ್ ಲಾಗ್ ಉಂಟು, ಹಾಸ್ಪಿಟಲಿದ್ದು ಫುಡ್ ಮಾಡಿದ್ದೆಲ್ಲ, ರೆಸಿಪಿ ಎಲ್ಲ ಜಸ್ಟ್ ಶೂಟ್ ಮಾಡ್ತೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ಶಾಅಲ್ಲ. ನಾಳೆ ಸಂಡೇ ದಿವಸ ನಾನು ಶೇರ್ ಮಾಡಲಿಕ್ಕಾದರೆ ಶೇರ್ ಮಾಡ್ತೀನಿ. ಓಕೆ, ಈ ವ್ಲಾಗನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನೂ ಸಿಗೋಣ ನೆಕ್ಸ್ಟ್ ವ್ಲಾಗ್ ಜೊತೆ, ನೆಕ್ಸ್ಟ್ ರೆಸಿಪಿ ವ್ಲಾಗ್ ಯಾವುದಾದ್ರೂ ಒಂದು ಜೊತೆ ಸಿಗೋಣ. ಅಲ್ಲಿವರೆಗೂ ಬಾಯ್. Thank you for watching.